ನೀವೆಲ್ಲ ಗಮನಿಸಿರ್ಬೋದು, ಈ ಕಾರ್ತಿಕ್ ಮಾಸದಲ್ಲಿ ಬೇಗ ಬೆಳಕಾಗುತ್ತೆ, ಬೇಗ ಕತ್ಲಾಗುತ್ತೆ. ಯಾಕಿರ್ಬೋದು? ಇನ್ನೊಂದು, ಈ ಕಾರ್ತಿಕ್ ಮಾಸದಲ್ಲಿ ನಾವು ಹೊರಗಡೆ ಎಲ್ಲ ದೀಪ ಹಚ್ತೀವಿ ಹೊಸ್ಲಿಗೆಲ್ಲ. ಯಾಕೆ? ಋತುಮಾನಗಳು ಬದಲಾಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಚೇಂಜಸ್ ಇರುತ್ತೆ ಈ ಏನು ಕಾರ್ತಿಕ್ ಮಾಸದಲ್ಲಿ. ಇನ್ನು ಭೂಮಿ ಮತ್ತೆ ಸೂರ್ಯನ ನಡುವಿನ ಅಂತರ ಹೆಚ್ಚಾಗಿರುತ್ತೆ ಈ ಟೈಮಲ್ಲಿ. ಹಾಗಾಗಿ ನಮ್ಗೆ ಬೇಗ ಬೆಳಕಾಗುತ್ತೆ, ಬೇಗ ಕತ್ಲಾಗುತ್ತೆ. ಈ ಚೇಂಜಸ್ ಇರುತ್ತೆ. ಇನ್ನು ಜೊತೆಗೆ ನಾವ್ ಯಾಕೆ ಹೊಸ್ಲಿಗೆಲ್ಲ ದೀಪ ಹಚ್ತೀವಿ ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಕತ್ಲಾದಾಗ ಬೇಗ ಈ ಲೈಟ್ ಕಂಬಗಳ ಯಾವುದು ಇರ್ಲಿಲ್ಲ. ಹಾಗಾಗಿ ಹೊರಗಡೆ ದೀಪಗಳ ಹಚ್ತಾ ಇದ್ರು. ಈ ದೀಪಗಳ ಬೆಳಕಿನಿಂದ ಅವರು ಓಡಾಡೋದಿಕ್ಕಾಗಿರ್ಬೋದು ಅಥವಾ ಅವ್ರ ಕೆಲಸಗಳು ಏನಿದೆ ಅದನ್ನ ಮಾಡ್ಕೊಂತಾ ಇದ್ರು. ಈ ರೀಸನ್ ಇಂದ ಹೊರಗಡೆ ಎಲ್ಲ ದೀಪ ಹಚ್ತಾ ಇದ್ರು. ಈ ಪದ್ಧತಿ ಇವಾಗ್ಲೂ ಕೂಡ ಇದೆ. ಬಟ್ ನಮ್ಗೆ ದೀಪದ ಬೆಳಕಿನ ಅವಶ್ಯಕತೆ ಇಲ್ಲ. ಬಟ್ ಕಾರ್ತಿಕ್ ಮಾಸದಲ್ಲಿ ದೀಪಗಳು ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅನ್ನೋದೊಂದು ಪದ್ಧತಿ ಇದೆ. ಹಾಗಾಗಿ ನಾನು